ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಆ ಜೆಪ್ಟೋ ಕಂಪ್ನಿನಲ್ಲಿ ಜಾಬ್ ಇದೆ, ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಈ ಒಂದು ಜೆಪ್ಟೋ ಕಂಪ್ನಿನಲ್ಲಿ ಪಿಕ್ಕಿಂಗು ಮತ್ತು ಪ್ಯಾಕಿಂಗು ಕೆಲಸಕ್ಕೆ ಕೇಳಿದ್ದಾರೆ. ಈ ಒಂದು ಕೆಲಸದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವ್ರು ಕೇಳಿರೋವಂಥದ್ದು ಈ ಒಂದು ಪಿಕ್ಕಿಂಗ್ ಪ್ಯಾಕಿಂಗ್ ಕೆಲಸಕ್ಕೆ ಸಂಬಳ ಬಂದು ನಿಮಗೆ 15,500 ರೂಪಾಯಿ ಸಂಬಳ ಇರುತ್ತೆ. 15,500 ರೂಪಾಯಿ ಸಂಬಳ ಇರುತ್ತೆ. ಪ್ಲಸ್ ನಿಮ್ಗೆ ಇಲ್ಲಿ PF ಮತ್ತು ESI ಎಲ್ಲ ಕಟ್ಟಾಗಿ ನಿಮಗೆ 13,700 ರೂಪಾಯಿ ನಿಮಗೆ ಸಿಗುತ್ತೆ. ಇನ್ನು ಇದಲ್ಲದೆ ನಿಮಗೆ ಅಟೆಂಡೆನ್ಸ್ ಬೋನಸ್ ನಿಮಗೆ 1,000ನ ಕೊಡ್ತಾರೆ. ಈ ಅಟೆಂಡೆನ್ಸ್ ಬೋನಸ್ ಏನಪ್ಪ ಅಂತಂದರೆ, ನೀವು ತಿಂಗಳಲ್ಲಿ ರಜಾ ಆಗ್ತಾನೆ ಮಾಡಿದ್ರೆ ನಿಮಗೆ 1,000 ರೂಪಾಯಿ ನಿಮಗೆ ಎಕ್ಸ್ಟ್ರಾ ಅಟೆಂಡೆನ್ಸ್ ಬೋನಸ್ ಅಂದ್ಬಿಟ್ಟು ಕೊಡ್ತಾರೆ. ಇದಲ್ಲದೆ ನಿಮಗೆ ಪರ್ಫಾರ್ಮೆನ್ಸ್ ಇನ್ಸೆಂಟಿವ್ ಅಂದ್ಬಿಟ್ಟು 2,000 ಬರುತ್ತೆ. ಪರ್ಫಾರ್ಮೆನ್ಸ್ ಇನ್ಸೆಂಟಿವ್ ಅಂದ್ಬಿಟ್ಟು 2,000 ಬರುತ್ತೆ. ಅಟೆಂಡೆನ್ಸ್ ಬೋನಸ್ 1,000. ನಿಮಗೆ ಸಂಬಳ ಎಲ್ಲ ಕಟ್ಟಾಗಿ 13,700 ರೂಪಾಯಿ ನಿಮಗೆ ಸಂಬಳ ಸಿಗ್ತಾ ಇದೆ. ಸೊ ಇಲ್ಲಿ ಬಂದು ಈ ಒಂದು ಟೈಮಿಂಗ್ಸ್ ಬಂದು ಈ ಒಂದು ಕೆಲಸಕ್ಕೆ ಟೈಮಿಂಗ್ಸ್ ಬಂದು ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಒಂದು ಶಿಫ್ಟು, ಮತ್ತು ಮಧ್ಯಾಹ್ನ 1 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಇನ್ನೊಂದು ಶಿಫ್ಟ್ ಇರುತ್ತೆ. ಮತ್ತು ಇನ್ನೊಂದು ಶಿಫ್ಟ್ ಬಂದು 4 ಗಂಟೆ ಸಾಯಂಕಾಲ 4 ಗಂಟೆಯಿಂದ ರಾತ್ರಿ 1 ಗಂಟೆವರೆಗೆ ಮತ್ತೊಂದು ಶಿಫ್ಟ್ ಇದೆ. ಮತ್ತು ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 7 ಗಂಟೆವರೆಗೂ ಇನ್ನೊಂದು ಶಿಫ್ಟ್ ಇದೆ. ಒಟ್ಟಿಲಿ 4 ಶಿಫ್ಟ್ ಇರುತ್ತೆ. ಇಲ್ಲಿ ಈ ಒಂದು ಜೆಪ್ಟೋ ಕಂಪ್ನಿನಲ್ಲಿ ಇದು ಪಿಕ್ಕಿಂಗ್ ಪ್ಯಾಕಿಂಗು ಗ್ರಾಸರಿ ಐಟಮ್ಗಳನ್ನ ಇಲ್ಲಿ ಪಿಕ್ಕಿಂಗು ಪ್ಯಾಕಿಂಗು ಮಾಡೋದು ಇಲ್ಲಿ ನಿಮಗೆ ಕೆಲಸ ಇರುತ್ತೆ. ಸೊ ಇದಕ್ಕೆ ಈ ಒಂದು ಕೆಲಸಕ್ಕೆ ಮಿನಿಮಮ್ ಕ್ವಾಲಿಫಿಕೇಷನ್ನು 10th ಪಾಸ್ ಆಗಿದ್ದರೆ ಸಾಕು ಅಂತ ಹೇಳಿದ್ದಾರೆ. ಸೊ ಇವ್ರುಗಳಿಗೆ ಏಜ್ ಲಿಮಿಟ್ ಬಂದು 18ರಿಂದ 30 ವರ್ಷ, 18 ವರ್ಷ ಮೇಲ್ಪಟ್ಟಂಥವ್ರು, 30 ವರ್ಷ ಒಳಗಡೆ ಇರುವಂತಹ ಹುಡುಗರುಗಳು ಮತ್ತು ಜೆಂಟ್ಸ್ಗಳನ್ನ ಕೇಳಿದ್ದಾರೆ. ಇವ್ರುಗಳಿಗೆ ವಾರಕ್ಕೆ ಒಂದು ರಜಾ ಇರುತ್ತೆ. ಮತ್ತು ಈ ಒಂದು ಜಾಬ್ ಇರೋದು ನಿಮಗೆ ಎಲ್ಲೆಲ್ಲಿ ಸಿಗ್ತಾ ಇದೆ ಅಂತಂದರೆ ಬೆಂಗಳೂರಿನಲ್ಲಿ. ಸೊ ನೀವು ಬೆಂಗಳೂರಲ್ಲಿ ಆಲ್ ಓವರ್ ಬೆಂಗಳೂರಲ್ಲಿ ಈ ಒಂದು ಕೆಲಸ ನಿಮಗೆ ಸಿಗ್ತಾ ಇದೆ. ಸೊ ನಿಮ್ಮ ನಿಯರೆಸ್ಟ್ ಎಲ್ಲಿ ನಿಮಗೆ ಈ ಒಂದು ಜೆಪ್ಟೋ ಕಂಪ್ನಿ ಹಬ್ ಇರುತ್ತೆ, ಸೊ ನಿಮ್ಮ ನಿಯರೆಸ್ಟು ನೀವು ಈ ಒಂದು ಕೆಲಸಕ್ಕೆ ನೀವು ಹೋಗ್ಬೋದು. ಸೊ ಇದಿಷ್ಟು ಈ ಇನ್ಫಾರ್ಮೇಷನ್ನ ನಾನು ತಿಳಿಸ್ಕೊಟ್ಟಿದ್ರು, ನಾನು ಅದನ್ನು ಹೇಳಿದ್ದೀನಿ. ಸೊ ನಿಮ್ಗೇನಾದರೂ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರೋವಂಥವ್ರು, ಮತ್ತು ನಿಮ್ಗೇನಾದ್ರೂ ಈ ಒಂದು ಈಗ ನಾನು ಏನು ತಿಳಿಸ್ಕೊಟ್ಟಿದ್ರಲ್ಲಿ ಏನಾದರೂ ಡೌಟ್ ಇದ್ದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರನ್ನ ಕೊಟ್ಟಿರ್ತೀನಿ. ಸೊ ನೀವೇ ನೇರವಾಗಿ ಕಾಲ್ ಮಾಡಿ ನಿಮ್ಗೆ ಏನು ಡೌಟ್ಸ್ಗಳಿದೆ ಅದನ್ನು ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ನೀವು ಹೋಗ್ಬೋದು. ಸೊ ಇದಾಗಿತ್ತು ಈ ಒಂದು ಜಾಬ್ ಇನ್ಫಾರ್ಮೇಷನು. ಇದು ಬಂದು ಫ್ರೀ ಜಾಯ್ನಿಂಗ್ ಇರುತ್ತೆ. ಇದಕ್ಕೆ ಯಾವುದೇ ಥರದ್ದು ಜಾಯ್ನಿಂಗು ಫೀಸ್ ಇರೋದಿಲ್ಲ, ಫ್ರೀ ಜಾಯ್ನಿಂಗು. ಈ ಚಾನಲಲ್ಲಿ ನಾನು ಇದೇ ರೀತಿ ಬೇರೆ ಜಾಬ್ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇರ್ತೀನಿ. ಸೊ ಬೇರೆ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಆನ್ ಮಾಡ್ಕೊಂಡು ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಬೇರೆ ಹೊಸ ಜಾಬ್ ಇನ್ಫಾರ್ಮೇಷನ್ಗಳನ್ನ ನಾನು ಬಿಟ್ಟಾಗ ಅದು ನಿಮಗೆ ನೋಟಿಫಿಕೇಷನ್ ಸಿಗ್ತಾ ಹೋಗುತ್ತೆ. ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಜಾಬ್ ಸರ್ಚ್ ಮಾಡ್ತಾ ಇರುವಂಥವ್ರು ಇದ್ದರೆ ಸೊ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು.